ಹಾವೇರಿ ಹಾಗೂ ಗದಗ ಜಿಲ್ಲೆಯಿಂದ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಡಿಆರ್ ಪಾಟೀಲ್ ಅವರು ಇಂದು ಡಿಸಿ ಕಚೇರಿ ನಾಮಪತ್ರ ಸಲ್ಲಿಸಿದರು. ಡಿಆರ್ ಪಾಟೀಲ್ ಅವರಿಗೆ ಹಾವೇರಿ ಉಸ್ತುವಾರಿ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಹಾಗೂ ಶಾಸಕರಾದ ಬಿಸಿ ಪಾಟೀಲ್ ಅವರು ಸಾಥ್ ನೀಡಿದರು. ಇವತ್ತು ಡಿಆರ್ ಪಾಟೀಲ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನನಗೆ ವಿಶ್ವಾಸ ಇದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದೀನಿ. ಡಿಆರ್ ಪಾಟೀಲ್ ಅವರು 4 ಬಾರಿ ಶಾಸಕರಾಗಿದ್ದರು, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಐತೆ. ನಾನು ಪದೇ ಯಾವಾಗ ಹಾವೇರಿಗೆ ಬರ್ತಾಯಿದ್ದೆ ಭಾಳ ಜನದ ಬೇಡಿಕೆಲಿತ್ತು. ನಮ್ಮ ಶಿವಣ್ಣ ಅವ್ರ ಜೊತೆ ಡಿಆರ್ ಪಾಟೀಲ್ ಅವ್ರಿಗೂ ಅವರ ಅಭ್ಯರ್ಥಿ ಆದರೆ ನಾವೆಲ್ಲ ಒಂದು ಸೈಡಾಗಿ ಮಾಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಚೆನ್ನಾಗಿ ಹೇಳ್ತಾಯಿದ್ರು. ಈಗ ನಮ್ಮ ಪಕ್ಷ ವತಿಯಿಂದ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ಡಿಆರ್ ಪಾಟೀಲ್ ಅವರು ನಾಮಪತ್ರನ ಸಲ್ಲಿಸಿದ್ದಾರೆ. ನನ್ನ 100% ವಿಶ್ವಾಸ ಇದೆ. ನಾವಿದು 1.5 ಲಕ್ಷ ಓಟಲ್ಲಿ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಶಿವಣ್ಣ ಅವ್ರ ಜೊತೆ ಡಿಆರ್ ಪಾಟೀಲ್ ಅವ್ರಿಗೂ ಅವರ ಅಭ್ಯರ್ಥಿ ಆದರೆ ನಾವೆಲ್ಲ ಒಂದು ಸೈಡಾಗಿ ಮಾಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಚೆನ್ನಾಗಿ ಹೇಳ್ತಾಯಿದ್ರು. ಈಗ ನಮ್ಮ ಪಕ್ಷ ವತಿಯಿಂದ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ಡಿಆರ್ ಪಾಟೀಲ್ ಅವರು ನಾಮಪತ್ರನ ಸಲ್ಲಿಸಿದ್ದಾರೆ. ನನ್ನ 100% ವಿಶ್ವಾಸ ಇದೆ. ನಾವಿದು 1.5 ಲಕ್ಷ ಓಟಲ್ಲಿ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಕಳೆದ ಎಲ್ಲ ಲೋಕಸಭಾ ಚುನಾವಣೆಗಳ ಇತಿಹಾಸವನ್ನು ನೋಡಿದಾಗ BJPಗೆ ಒಂದು ಪೂರ್ಣಾವಧಿ ಪೂರ್ತಿ ಮಾಡಿದ ಮೇಲೆ 2ನೇ ಅವಧಿಯನ್ನು ಈ ದೇಶದ ಜನ ಯಾವಾಗೂ ಕೊಟ್ಟಿಲ್ಲ. ಅವರು ತಮ್ಮ ಮಾತಿನಿಂದ ಜನರನ್ನು ಮರಳು ಮಾಡಿ ಹೇಗೋ ಯಶಸ್ವಿಯಾಗಿರ್ತಾರೆ. ಆದರೆ ಪೂರ್ಣಾವಧಿಯನ್ನು ಪೂರ್ತಿಗೊಳಿಸಿದಾಗ ಜನರಿಗೆ ಭ್ರಮನಿರಸನ ಅವರ ಆಡಳಿತದಿಂದ ಆಗಿರ್ತದೆ. ಅದಕ್ಕೆ ಅವ್ರನ್ನ ತಿರಸ್ಕಾರ ಮಾಡಿ ಕಾಂಗ್ರೆಸ್ಸನ್ನು ತಂದಿದ್ದೇ ಇತಿಹಾಸ. ಆ ಇತಿಹಾಸ ಮತ್ತೆ ಮರುಕಳಿಸಲಿದೆ ಅಂಥೇಳಿ